ಇನ್ನು ಟಿವಿ 9 ಎನ್ಕೌಂಟರ್ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ನ ನೂತನ ಶಾಸಕ ಯೋಗೇಶ್ವರ್ ಕೇಂದ್ರ ಸಚಿವ ಕುಮಾರಸ್ವಾಮಿ ವಿರುದ್ಧ ಕಿಡಿಕಾರಿದ್ದಾರೆ. ಕುಮಾರಸ್ವಾಮಿ ಅವರನ್ನ ಎನ್ಡಿಎ ಜೊತೆ ಸೇರಿಸಿದ್ದೆ ನಾನು, ಆದರೆ ಅವರಿಗೆ ಜಿ ಹುಜೂರ್ ಅನ್ನೋರು ಬೇಕಾಗಿತ್ತು ಅಂತೆಲ್ಲ ಹೇಳಿದ್ದಾರೆ. ಏನೇನು ಹೇಳಿದ್ದಾರೆ ಬನ್ನಿ ಕೇಳೋಣ. ಕುಮಾರಸ್ವಾಮಿ ಅವರ ಜೊತೆಗೆ ನೀವು ಮಾತುಕತೆ ಮೂಲಕ ರಾಜಕಾರಣದಲ್ಲಿ ಎಲ್ಲವೂ ಇರುತ್ತೆ, ಸಮಾಧಾನ ಭೇದ ದಂಡ ನೀವೆಲ್ಲವೂ ಕೂಡ ಗೊತ್ತಿರುವಂಥವ್ರು. ಒಂದು ಹಂತಕ್ಕೆ 5 ತಿಂಗಳ ಹಿಂದೆ ಇದೇ ಕುಮಾರಸ್ವಾಮಿ ಅವ್ರ ಜೊತೆಗೆ ಒಟ್ಟಿಗೆ ಹೆಜ್ಜೆ ಹಾಕಿದವರು. ಈ ಒಂದು ವಿಚಾರದಲ್ಲಿ ಏನಾಯಿತು? ನಿಮ್ಮ ಮತ್ತು ಕುಮಾರಸ್ವಾಮಿ ಅವರನ್ನ ಮಾತುಕತೆ ಯಶಸ್ವಿ ಆಗದೆ ಇರೋದಕ್ಕೇನು ಕಾರಣ? ಪ್ರಮೋದ್ ಅವರೇ, ಮೊದಲು ನಾನು ಕುಮಾರಸ್ವಾಮಿ ಅವರು NDA ಪಾರ್ಟ್ನರ್ ಆಗಲಿಕ್ಕೆ ಫೌಂಡೇಶನ್ ಆಗ್ತಾನೆ. ನಾನು ಅವ್ರ ಹತ್ರ ಹೋಗಿ ಸಂಘದವ್ರು ಕರ್ಕೊಂಡೋಗಿ ನಮ್ಮ ಭಾಳ ಜನ ನಮ್ಮ ಪಕ್ಷದ ಪ್ರಮುಖರು ಕರ್ಕೊಂಡೋಗಿ ಮಾತಾಡಿ ಅವ್ರನ್ನ ಡೆಲ್ಲಿಗೆ ಕನೆಕ್ಟ್ ಮಾಡಲಿಕ್ಕೆ ಪ್ರಯತ್ನ ಪಟ್ಟವನು ನಾನು. ಈಗ ನಿರ್ಮಲ್ ಕುಮಾರ್ ಸುರಾನ ಅಂತಿದ್ದಾರೆ, ನಮ್ಮ BJP ಪಕ್ಷದಲ್ಲಿ ಅವರು ಪ್ರಮುಖರು. ಅವರು ರಾಜೇಶ್ ಜಿ ಅಂತ ಸಂಘಟನಾ ಕಾರ್ಯದರ್ಶಿ ಇದ್ದರು. ಅವರಿಬ್ಬರನ್ನೂ ಕರ್ಕೊಂಡೋಗಿ ಕುಮಾರಸ್ವಾಮಿ ಜೊತೆ ಮಾತುಕತೆ ಪ್ರಾರಂಭಿಸ್ತಾನೆ ನಾನು. ದೆಹಲಿಲಿ ಒಪ್ಪಿರಲಿಲ್ಲ, ಪಾರ್ಟಿ ಮರ್ಜ್ ಮಾಡುವಂಥದ್ದು ಹೇಳಿದ್ರು. ಕುಮಾರಸ್ವಾಮಿ ನೆಂಬುವಷ್ಟಿಲ್ಲ, ಕುಮಾರಸ್ವಾಮಿ ಹಿಂದೆ ಗಠಬಂಧನ್ ಮಾಡಿ ನಮಗೆ ಡಿಚ್ಚಿ ಹೊಡೆದು ಹೋಗಿದ್ದಾರೆ ಅಂತೇಳಿ. ನಾನಿಲ್ಲ, ಈ ಸಾರಿ ಒಂದು NDA ಈಗ ಪಾರ್ಲಿಮೆಂಟ್ಗೆ ಅನುಕೂಲ ಆಗುತ್ತೆ, ಜೊತೆ ಸೇರಿಸ್ಕೊಳ್ಳೋಣ ಅಂಥೇಳಿ ಪ್ರಸ್ತಾಪ ಇಟ್ಟು ಭಾಳ ಜೊತೆಗೆ ಕಮ್ಯುನಿಕೇಷನ್ ಮಾಡಿ ಅವ್ರಿಗೂ ಇವ್ರಿಗೂ ಇದ್ದಂಥ ಗ್ಯಾಪ್ ದೂರ ಇದ್ದದನ್ನು ಹತ್ರಕ್ಕೆ ತಂದವನು ನಾನು. ಅದಾದಮೇಲೆ ಅದನ್ನು ದೇವೇಗೌಡರು ಮುಂದುವರಿಸಿದ್ರು, ಕುಮಾರಸ್ವಾಮಿ ಮುಂದುವರಿಸಿದ್ರು, ಆಮೇಲೆ ನನ್ನನ್ನು ಸೈಡಿಗೆ ತಳ್ಳಿದ್ರು. ಅದು ಪಾರ್ಲಿಮೆಂಟಲ್ಲಿ ಆದದ್ದು. ಏನು ಕಾರಣ? ಸೈಡಿಗೆ ತಳ್ಳೋದಕ್ಕೆ ಏನು ಕಾರಣ ಬೇಕು? ರಾಜಕಾರಣದಲ್ಲಿ ಸುಮ್ಮನೆ ಯಾವುದು ಏನು ಏನಾಗುತ್ತೆ, ನಾವಿಬ್ಬರು ಒಂದೇ ಸಮುದಾಯದವರು, ಒಂದೇ ಜಿಲ್ಲೆಯವರು. ನಾನು ಅವ್ರ ವಿರುದ್ಧ ರಾಜಕಾರಣ ಮಾಡ್ಕೊಂಡು ಬಂದವನು. ಕುಮಾರಸ್ವಾಮಿಯವರು ಅಂತರಂಗದಲ್ಲಿ ಇದು ಇಷ್ಟ ಇರಲಿಲ್ಲ. ಕುಮಾರಸ್ವಾಮಿ ಸ್ವಾಭಾವಿಕವಾಗಿ ಯಾವುದೇ ಒಬ್ಬ ಒಕ್ಕಲಿಗರ ನಾಯಕರನ್ನು ಅವರು ಗುರುತಿಸ್ತಕ್ಕಂಥದ್ದಿಲ್ಲ. ಅವರೇನಿದ್ರು ಅವ್ರ ಕೈ ಕೆಳಗೆ ಇರಬೇಕು ಅಂತ ಭಾವಿಸ್ತಕ್ಕಂಥವ್ರು. ನನ್ನ ಗುಣ ಅದಲ್ಲ. ನಾನು ಸ್ವತಂತ್ರವಾಗಿ ಯಾವಾಗಲೂ ಯೋಚನೆ ಮಾಡ್ತಕ್ಕಂಥವನು. ಒಂದು ಸಾರಿ ನನ್ನ ಆತ್ಮಗೌರವಕ್ಕೆ ಧಕ್ಕೆ ಬಂದಾಗ ಸಿಡಿದು ಹೇಳ್ತೀನಿ. ಸ್ವಾಭಾವಿಕವಾದಂಥ ಗುಣ ನನಗೆ. ನಾನು ಯಾರನ್ನೂ ಕೇರ್ ಮಾಡಲ್ಲ. ಹಾಗಾಗಿ ಕುಮಾರಸ್ವಾಮಿ ಅವರಿಗೆ ಜಿ ಹುಜೂರ್ ಅನ್ನೋರು ಬೇಕಾಗಿತ್ತು. ನಾನು ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಡಾಕ್ಟರ್ ಮಂಜುನಾಥ್ ಅವರು ಕರ್ಕೊಬಂದು ಚುನಾವಣೆಗೆ ನಿಲ್ಲಿಸಿ DK ಸುರೇಶ್ ವಿರುದ್ಧ ಹೋರಾಟ ಮಾಡಿ ಗೆಲ್ಸಾಗಲೂ ಕೂಡ ಕುಮಾರಸ್ವಾಮಿಯವರು ನನ್ನ ವಿಶ್ವಾಸ ತಗೋಬೋದಾಗಿತ್ತು. ಅವ್ರಿಗೆ ಎಲ್ಲೋ ನಾನು ಕಂಡ್ರೆ ಒಂದು ರೀತಿ ಭಯ, ಇವನು ತುಂಬ ಪ್ರಬಲ ಆಗ್ತಾನೆ, ಇವನು ಸ್ವಲ್ಪ ಜಾಸ್ತಿ ಛಾತಿ ಇದೆ ಇವನಿಗೆ ರಾಜಕಾರಣದಲ್ಲಿ, ಬೇಡ ಅಂಥೇಳಿ ನನ್ನನ್ನು ತುಳಿತಕ್ಕಂಥ ಪ್ರಯತ್ನ ಮಾಡಿದ್ರು. ಹಾಗಾಗಿ ಅವ್ರಿಗೆ ನನಗೆ ಟಿಕೆಟ್ ಕೊಡೋದು ಇಷ್ಟ ಇರಲಿಲ್ಲ. ಆಮೇಲೆ ನಮ್ಮ ಪಾರ್ಟಿನೂ ಕೂಡ ನಾವು ಹೊಂದಾಣಿಕೆ ಆದಮೇಲೆ ಅವ್ರು ಕೇಳಿದ್ರೆ ಟಿಕೆಟ್ ಕೊಡ್ತಕ್ಕಂಥ ಮನಸ್ಥಿತಿಲೂ ನಮ್ಮ ಹಳೆ ಪಕ್ಷ BJPಯಲ್ಲೂ ಯಾರೂ ಇರಲಿಲ್ಲ. ಹಾಗಾಗಿ ಇದು ಯಾರೂ ಈ ಸಮಸ್ಯೆನ ಯಾರೂ ಬಗೆಹರಿಸ್ತಿಲ್ಲ. ಮಾಡಿದೆ ಯಡಿಯೂರಪ್ಪನವರಿಗೆ, ವಿಜಯೇಂದ್ರರಿಗೆ ನನ್ನ ಕಂಡ್ರೆ ಇಷ್ಟ ಇರಲಿಲ್ಲ. ಒಟ್ಟಾರೆ ಅಲ್ಲಿ ವಾತಾವರಣ ನನ್ನನ್ನು ಹೊರ ಹಾಕ್ತಕ್ಕಂಥ ಒಂದು ರೀತಿ ಪರಿಸ್ಥಿತಿ ಇತ್ತು. ಹಾಗಾಗಿ ನನಗೂ ಅನಿವಾರ್ಯತೆ ಇತ್ತು, ನಾನು MLA ಆಗಲೇಬೇಕಾಗಿತ್ತು.